ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮೇಡಮ್ ವಿನಯಾ ವಕ್ಕುಂದವರೇ, ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯರಾದಂಥ ಸಮಾಜಮುಖಿ ನಟರಾದಂತಹ ಪ್ರಕಾಶ್ ರೈ ಅವರೇ, ಮೇಡಮ್ ಹಸೀನಾ ಖಾದ್ರಿ ಅವರೇ, ಹಿರಿಯರಾದಂಥ ಎಂ ದೇವದಾಸ್ ಅವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಸುದ್ದಿ ಮಾಧ್ಯಮದ ಚಿತ್ರ ಮಾಧ್ಯಮದ ಗೆಳೆಯರೇ, ಜನರ ಬದುಕಿನ ಬಗ್ಗೆ ಚಿಂತಿಸಿ ಚರ್ಚಿಸಿ ಪರಿಹಾರಗಳನ್ನು ಕಂಡುಕೊಳ್ಳುವ ಒಂದು ಸಮಾವೇಶವೇ ಜನನುಡಿ. ಕೇವಲ 4 ವರ್ಷಗಳ ಹಿಂದೆ ಜನ್ಮ ತಾಳಿದ ಜನನುಡಿ ತನ್ನ ಮಹತ್ತರವನ್ನು ಪ್ರಸ್ತುತಿಯನ್ನು ಈ ಕೇವಲ 4 ವರ್ಷಗಳಲ್ಲಿ ಹೆಚ್ಚಿಸಿಕೊಂಡಿದೆ. ಇಂತಹ ಮಹತ್ತರ ಸಮಾವೇಶದಲ್ಲಿ ನಾವೆಲ್ಲರೂ ಸಂತೋಷದಿಂದ, ಹೆಮ್ಮೆಯಿಂದ, ಕಮಿಟ್ಮೆಂಟಿಂದ ನಾವು ಭಾಗವಹಿಸಿದ್ವಿ. ನಾವ್ಯಾರೂ ಕೂಡ TADA ಪಡೆದು ಈ ಸಮಾವೇಶದಲ್ಲಿ ಭಾಗವಹಿಸ್ತಿರ್ತಾ ಇರಲಿಲ್ಲ. ನಮ್ಮ ಕಿಸೆಯಿಂದ ನಮ್ಮ ಖರ್ಚು ಮಾಡಿಕೊಂಡ ಹಣನ ಭಾಳ ಹೆಮ್ಮೆಯಿಂದ ಮತ್ತು ಗೌರವದಿಂದ ಈ ಸಮಾವೇಶದಲ್ಲಿ ನಾವೆಲ್ಲ ಭಾಗವಹಿಸಿದ್ವಿ. ಇಂತಹ ಮಹತ್ತರ ಸಮಾವೇಶವನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದು ನನಗೆ ಲಭ್ಯ ಆಗಿರ್ತಕ್ಕಂಥ ಒಂದು ಗೌರವ ಅಂತ ನಾನು ಭಾವಿಸಿ ಈ ಸಮಾವೇಶವನ್ನು ಭಾಳ ಹೆಮ್ಮೆಯಿಂದ ಮತ್ತು ಗೌರವದಿಂದ ನಾನು ಉದ್ಘಾಟನೆ ಮಾಡಿ ಎಲ್ಲ ವಿಧದಲ್ಲೂ ಕೂಡ ಈ ಸಮಾವೇಶ 2 ದಿವಸಗಳ ಕಾಲ ರಚನಾತ್ಮಕವಾದ ಚರ್ಚೆಗಳನ್ನು ನಡೆದು ಬದುಕಿನ ಬಗ್ಗೆ ಚರ್ಚೆ ಮಾಡಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡು ಸವಾಲುಗಳನ್ನು ಹಿಮ್ಮೆಟ್ಟಿಸುವ ಒಂದು ದಾರಿಯನ್ನು ಹುಡುಕುವಂಥ ಪ್ರಯತ್ನ ಆಗಲಿ. ಆ ದಿಕ್ಕಿನಲ್ಲಿ 2 ದಿವಸದ ಸಮಾವೇಶ ಯಶಸ್ವಿಯಾಗಲಿ ಎಂದು ನಾನು ಹಾರೈಸ್ತಾ ಇದ್ದೆ. ಬಂಧುಗಳೇ, 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. 1950ರಲ್ಲಿ ಜಗತ್ತಿನ ಅತಿ ದೊಡ್ಡದಾದಂಥ ಸಂವಿಧಾನವನ್ನು ರಚಿಸಿ ಭಾರತ ಗಣರಾಜ್ಯವಾಯಿತು. ಈ 68 ವರ್ಷಗಳಲ್ಲಿ ಭಾರತ ಮಹತ್ತರವಾದಂಥ ಸಾಧನೆಗಳನ್ನು ಮಾಡಿದೆ ಅಂತಕ್ಕಂಥದ್ದು ನನ್ನ ನಂಬಿಕೆ. 1947ಕ್ಕಿಂತ ಹಿಂದೆ ಇಡೀ ಭಾರತದ ಭೂಪ್ರದೇಶ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಂದೂ ಕೂಡ ಒಂದು ರಾಜಕೀಯ ಆಡಳಿತಕ್ಕೆ ಒಳಪಟ್ಟಿರಲಿಲ್ಲ. ಅದು ಗುಪ್ತರ ಭಾರತ ಆಗಿತ್ತು, ಮೌರ್ಯರ ಭಾರತ ಆಗಿತ್ತು, ಕಾನಿಷ್ಕರ ಭಾರತ ಆಗಿತ್ತು, ಮೊಘಲರ ಭಾರತ ಆಗಿತ್ತು, ಅಥವಾ ಬ್ರಿಟಿಷರ ಭಾರತ ಆಗಿತ್ತು. 1947ರಲ್ಲಿ ಸ್ವಾತಂತ್ರ್ಯ ಬಂದಾಗ ಬ್ರಿಟಿಷರನ್ನು ಹೊರತುಪಡಿಸಿ ಭಾರತ ದೇಶದ ವಿವಿಧ ಪ್ರದೇಶಗಳನ್ನು ಸುಮಾರು 600 ಜನ ರಾಜ ಮಹಾರಾಜರ ಆಡಳಿತ ಇತ್ತು. ಪಾಳೆಗಾರಿ ಪದ್ಧತಿಯನ್ನು ರದ್ದು ಮಾಡಿ ಸಾಮಂತಶಾಹಿಯನ್ನು ಕಿತ್ತೊಗೆದು ವಸಾಹತುಶಾಹಿಯನ್ನು ಒದ್ದೊಡಿಸಿ ಇಡೀ ಈ ಭೂ ಪ್ರದೇಶವನ್ನು ಮೊದಲನೇ ಬಾರಿಗೆ ಸ್ವಾತಂತ್ರ್ಯ ಬಂದ ನಂತರ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಒಂದು ರಾಜಕೀಯ ಆಡಳಿತಕ್ಕೆ ಒಳಪಡಿಸಿದ್ದೀವಿ. ಒಂದು ಸಂವಿಧಾನವನ್ನು ನೀಡಿದ್ದೀವಿ, ಒಂದು ರಾಷ್ಟ್ರಗೀತೆಯನ್ನು ಕೊಟ್ಟಿದ್ದೀವಿ, ಒಂದು ರಾಷ್ಟ್ರ ಧ್ವಜವನ್ನು ನೀಡಿದ್ದೀವಿ, ಒಂದು ರಾಷ್ಟ್ರ ಲಾಂಛನವನ್ನು ಕೊಟ್ಟಿದ್ದೀವಿ. ನಿಜವಾದಂಥ ಭಾರತದ ನಿರ್ಮಾಣ ಆಗಿರ್ತಕ್ಕಂಥದ್ದು ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಭಾರತದ ಸಂವಿಧಾನದ ಅಡಿಯಲ್ಲಿ ಅಂತಕ್ಕಂಥದ್ದು ನಾವೆಲ್ಲರೂ ಹೆಮ್ಮೆಯಿಂದ ಗೌರವ ಪಡಬೇಕಾಗಿರ್ತಕ್ಕಂಥ ವಿಚಾರ. ಅನೇಕ ಸಂಸ್ಥೆಗಳನ್ನು ಕಟ್ಟಿದ್ದೀವಿ. ಅಲ್ಲಿ ರಾಷ್ಟ್ರಪತಿ ಇದ್ದಾರೆ, ಪಾರ್ಲಿಮೆಂಟ್ ಇದೆ, ಅಸೆಂಬ್ಲಿ ಇದೆ. ಈ ರೀತಿ ಶಾಸಕಾಂಗದ ಸಂಸ್ಥೆಗಳನ್ನು ನಾವು ಕಟ್ಟಿದ್ದೀವಿ. ಅಲ್ಲಿ ಕೇಂದ್ರ ಸರ್ಕಾರ
ಇಲ್ಲಿ ರಾಜ್ಯ ಸರ್ಕಾರ, ಜಿಲ್ಲಾ ಆಡಳಿತ, ತಾಲೂಕಾ ಆಡಳಿತ, ಗ್ರಾಮ ಪಂಚಾಯಿತಿ ಕಾರ್ಯಾಂಗದ ಸಂಸ್ಥೆಗಳನ್ನು ಕಟ್ಟಿದ್ದೀವಿ. ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ, ಜಿಲ್ಲಾ ನ್ಯಾಯಾಲಯ, ತಾಲೂಕಾ ನ್ಯಾಯಾಲಯ ನ್ಯಾಯಾಂಗದ ಸಂಸ್ಥೆಗಳನ್ನು ನಾವು ಕಟ್ಟಿದ್ದೀವಿ. ಈ ಪ್ರಜಾಪ್ರಭುತ್ವ ಸಂಸ್ಥೆಗಳಲ್ಲಿ ಈ ದೇಶದ ಜನ ನೇರವಾಗಿ ಹಾಗೂ ಪರೋಕ್ಷವಾಗಿ ಭಾಗವಹಿಸ್ತಕ್ಕಂಥ ಒಂದು ವಾತಾವರಣವನ್ನು ಈ ದೇಶದಲ್ಲಿ ನಾವು ನಿರ್ಮಾಣ ಮಾಡಿದ್ವಿ. ಅನೇಕ ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನು ತಂದಿದ್ದೀವಿ. ಭೂ ಸುಧಾರಣೆಯನ್ನು, ಶಿಕ್ಷಣ ಸುಧಾರಣೆಯನ್ನು, ಕೃಷಿ ಸುಧಾರಣೆಯನ್ನು, ಕೈಗಾರಿಕಾ ಸುಧಾರಣೆಯನ್ನು, ಆರೋಗ್ಯ ಸುಧಾರಣೆಯನ್ನು ಇತ್ಯಾದಿ ಅನೇಕ ಕ್ಷೇತ್ರಗಳಲ್ಲಿ ನಾವು ಸುಧಾರಣೆಗಳನ್ನು ತಂದಿದ್ದೀವಿ. ನಮ್ಮ ದೇಶದ ಸಾಮಾನ್ಯ ಜನರಿಗೆ ಒಂದಷ್ಟು ಶಿಕ್ಷಣ, ಒಂದಷ್ಟು ಉದ್ಯೋಗ, ಒಂದಷ್ಟು ಆರೋಗ್ಯ, ಒಂದಷ್ಟು ವಸತಿ, ಹಳ್ಳಿಗಳಿಗೆ ರಸ್ತೆ, ದೀಪ, ಕುಡಿಯುವ ನೀರು, ಮೂಲ ಸೌಕರ್ಯಗಳಲ್ಲಿ ಒದಗಿಸೋದ್ರಲ್ಲಿ ನಾವೊಂದಷ್ಟು ಪರಿಣಾಮಕಾರಿಯಾದಂಥ ಕೆಲಸನ ನಾವು ಮಾಡಿದ್ವಿ. ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರ ದಿನನಿತ್ಯ ಜೀವನದಲ್ಲಿ ಒಂದಷ್ಟು ಸುಧಾರಣೆಯಾಗಿ ನೆಮ್ಮದಿಯ ಬದುಕನ್ನು ಮಾಡತಕ್ಕಂಥ ಒಂದು ವಾತಾವರಣವನ್ನು ಇಲ್ಲಿ ನಾವು ಮಾಡಿದ್ವಿ. ಇನ್ಫಾರ್ಮೇಷನ್ ಟೆಕ್ನಾಲಜಿ, ಸ್ಪೇಸ್ ಟೆಕ್ನಾಲಜಿ, ಅಟಾಮಿಕ್ ಎನರ್ಜಿ, ಈ ರೀತಿ ಅನೇಕ ಕ್ಷೇತ್ರಗಳಲ್ಲಿ ನಾವೊಂದಷ್ಟು ಸಾಧನೆ ಮಾಡಿ ಜಗತ್ತಿನ ಟಾಪ್ 10 ದೇಶದಲ್ಲಿ ಭಾರತ ಒಂದು ಅಂತಕ್ಕಂಥ ಮಾನ್ಯತೆಯನ್ನು ಪಡೆದಿರ್ತಕ್ಕಂಥ ಕೆಲಸನ ನಾವು ಮಾಡಿದ್ವಿ. ಇದಕ್ಕೆಲ್ಲ ಕಾರಣ ನಮ್ಮ ಭಾರತದ ಸಂವಿಧಾನ ಅಂತ ನಾನು ಅಭಿಪ್ರಾಯ ಪಡ್ತೀನಿ. ರೈತನ ಮಗ ರೈತನಾಗಬೇಕು, ಕ್ಷೌರಿಕನ ಮಗ ಕ್ಷೌರಿಕ ಆಗಬೇಕು, ದೋಬಿ ಮಗ ದೋಬಿ ಆಗಬೇಕು, ಒಬ್ಬ ಕಾಬ್ಲರ್ ಮಗ ಕಾಬ್ಲರ್ ಆಗಬೇಕು ಅಂತಕ್ಕಂಥ ಜಾತಿ ವ್ಯವಸ್ಥೆಯನ್ನು ಮುರಿದಾಕಿ ನಾನೊಬ್ಬ ಮಧ್ಯಮ ವರ್ಗದ ರೈತನ ಮಗ, ಕೋಲಾರ ಜಿಲ್ಲೆಯ ಒಂದು ಗಡಿ ಗ್ರಾಮದಲ್ಲಿ ಹುಟ್ಟಿದವನು. ನಾ ಮೂರನ ಕನ್ನಡ ಸರ್ಕಾರಿ ಮಾಧ್ಯಮದ ಶಾಲೆಯಲ್ಲೇ ಓದ್ದವನು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ BA LLB ಪಡೆದೆ. ಕರ್ನಾಟಕ ಹೈಕೋರ್ಟ್ನಲ್ಲಿ 10 ವರ್ಷಗಳ ಕಾಲ ನಾನು ನ್ಯಾಯಮೂರ್ತಿಯಾಗಿ ಕೆಲಸ ಮಾಡಿದೆ. ಕಳೆದ 4 ವರ್ಷದಿಂದ ಸರ್ವೋಚ್ಚ ನ್ಯಾಯಾಲಯದ ಡೆಸಿಗ್ನೇಟೆಡ್ ಆಗಿ ಸೀನಿಯರ್ ಆಗಿ ಕೆಲಸ ಮಾಡೋದಕ್ಕೆ ಕಾರಣ ಅಂತಂದ್ರೆ ನನ್ನ ಸಂವಿಧಾನ ನನಗೆ ಕೊಟ್ಟಂತ ಆಪರ್ಚುನಿಟೀಸ್. ಇಷ್ಟೆಲ್ಲ ಸಾಧನೆಯ ಮಧ್ಯೆ ಕೂಡ ದೇಶದಲ್ಲಿ ಇನ್ನೊಂದಷ್ಟು ಹಸಿವಿದೆ, ಒಂದಷ್ಟು ಅನಕ್ಷರಸ್ಥರಿದ್ದಾರೆ, ನಿರುದ್ಯೋಗಗಳಿದ್ದಾರೆ, ಕೃಷಿ ಬಿಕ್ಕಟ್ಟಿನಲ್ಲಿದೆ, ಕೈಗಾರಿಕಾ ಬಿಕ್ಕಟ್ಟಿನಲ್ಲಿದೆ ಅಂತ ವಾಸ್ತವ ಸತ್ಯ ನನಗೆ ಅರಿವಿದೆ. ಆದರೆ ನಾನೊಬ್ಬ ಆಪ್ಟಿಮಿಸ್ಟಿಕ್, ನಾನೊಬ್ಬ ಆಶಾವಾದಿ, ನಾನು ಸ್ಪೆಸಿಮಿಸ್ಟಿಕ್ ಅಲ್ಲ. ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಿದರೆ, ಇನ್ನು ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದರೆ, ನಮ್ಮ ನೀತಿಯಲ್ಲಿ ಸ್ವಲ್ಪ ಸುಧಾರಣೆಗಳನ್ನು ತಂದುಕೊಂಡ್ರೆ, ನಮ್ಮ ಗವರ್ನೆನ್ಸ್ನಲ್ಲಿ ಕೆಲವು ರಿಫಾರ್ಮ್ಸ್ ತಂದುಕೊಂಡ್ರೆ, ಆಧುನಿಕ ವಿಜ್ಞಾನದ ಸಾಧನೆಗಳನ್ನು ಬಳಸಿಕೊಂಡ್ರೆ ನಿಜವಾಗಿಯೂ ಸಹ ಭಾರತದ ದೇಶ ಎದುರಿಸ್ತಾ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳನ್ನು 2, 3, 4, 5 ವರ್ಷಗಳಲ್ಲಿ ನಾವು ಪರಿಹಾರ ಮಾಡಬಹುದು ಅಂತಕ್ಕಂಥ ಒಂದು ಆಪ್ಟಿಮಿಸ್ಟಿಕ್ ನಾನು. ಆದರೆ ದೇಶದ ಮುಂದೆ ಸವಾಲುಗಳಿವೆ. ಈ ಸವಾಲುಗಳನ್ನು ಹಿಮ್ಮೆಟ್ಟಿಸದೇ ಇದ್ರೆ ಇಡೀ ದೇಶ ಪೆರಿಶಾಗುತ್ತೆ. ದೇಶ ಪೆರಿಶಾದಾಗ ನಾನು ಉಳಿಯೋಲ್ಲ, ಪ್ರಕಾಶ್ ರೈ ಉಳಿಯಲ್ಲ, ನಾವು ಯಾರೂ ಕೂಡ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಹಂಗಾದ್ರೆ ಆ ಸವಾಲುಗಳು ಯಾವುವು? ರಾಜಕಾರಣದಲ್ಲಿ ಕುಸಿತಾ ಇರ್ತಕ್ಕಂಥ ನೈತಿಕ ಮೌಲ್ಯಗಳು, ಭಯೋತ್ಪಾದನೆ, ಮೂಲಭೂತವಾದ, ಕೋಮುವಾದ, ಭ್ರಷ್ಟಾಚಾರ, ಅಪರಾಧೀಕರಣ, ಅತಿಯಾದ ವ್ಯಾಪಾರೀಕರಣ, ಸಾಂಸ್ಕೃತಿಕ ದಿವಾಳಿತನ ಇವತ್ತು ದೇಶ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆ. ಈ ಸಮಸ್ಯೆಗಳಿಗೆ, ಸವಾಲುಗಳಿಗೆ ಕಾರಣ ಯಾರು ಅಂತ ನಾವು ಹುಡುಕ್ತಾ ಹೋದ್ರೆ ನನ್ನ ಅಭಿಪ್ರಾಯದಲ್ಲಿ ಖಂಡಿತವಾಗಿಯೂ ಸಂವಿಧಾನ ಅಲ್ಲ. ದಿ ಫಾಲ್ಟ್ ಲೈಸ್ ನಾಟ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ದಿ ಫಾಲ್ಟ್ ಲೈಸ್ ಇನ್ ದಿ ಪೀಪಲ್ ಹೂ ಆರ್ ಇಂಪ್ಲಿಮೆಂಟಿಂಗ್ ದಿ ಕಾನ್ಸ್ಟಿಟ್ಯೂಷನ್. 1949ರಲ್ಲಿ ಈ ಸಂವಿಧಾನವನ್ನು ಕರಡು ತಯಾರು ಮಾಡಿ ಸರ್ಕಾರದ ಅಂಗೀಕಾರಕ್ಕೆ ಒಪ್ಪಿಸುವಂತಹ ಸಂದರ್ಭದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಒಂದು ಎಚ್ಚರಿಕೆಯನ್ನು ಮಾತು ಹೇಳಿದರು. ಸಂವಿಧಾನ ಎಷ್ಟೇ ಒಳ್ಳೆಯದಾಗಿರಲಿ, ಅನುಷ್ಠಾನಗೊಳಿಸುವವರು ಕೆಟ್ಟವರಾಗಿದ್ದರೆ ಒಳ್ಳೆಯ ಸಂವಿಧಾನವು ಕೆಟ್ಟದ್ದಾಗಿಬಿಡುತ್ತೆ ಅಂತಕ್ಕಂಥ ಮಾತನ್ನು.
ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಪಾಕಿಸ್ತಾನಿಗೆ ಸ್ವಾತಂತ್ರ್ಯ ಬಂತು, ಶ್ರೀಲಂಕಾಗೆ ಸ್ವಾತಂತ್ರ್ಯ ಬಂತು, ಮೈನಮಾರಿಗೆ ಸ್ವಾತಂತ್ರ್ಯ ಬಂತು. ಆ ನೆರೆ ರಾಜ್ಯಗಳಲ್ಲಿ 16 ಸಲ ಸಂವಿಧಾನಗಳನ್ನು ಕಿತ್ತಾಕಿದ್ರು, 16 ಸಲ ಸರ್ವಾಧಿಕಾರ ಬಂತು, ಮಿಲಿಟರಿ ಆಡಳಿತ ಬಂತು, ಅಂತರ್ಯುದ್ಧ ನಡೆಯಿತು. ಆದರೆ ಇಡೀ ಭಾರತ ದೇಶದ ಅನೇಕ ಧರ್ಮಗಳ, ಅನೇಕ ಜಾತಿಗಳ, ಅನೇಕ ಭಾಷೆಗಳ, ಅನೇಕ ಸಂಸ್ಕೃತಿಗಳ, ಉಪಸಂಸ್ಕೃತಿಗಳ ಜನರನ್ನ ನಮ್ಮನ್ನೆಲ್ಲ ಕಟ್ಟಾಕಿರ್ತಕ್ಕಂಥದ್ದು ಇನ್ನು ಭಾರತದ ಸಂವಿಧಾನ. ಅದಕ್ಕಾಗಿ ಜಗತ್ತಿನ ಜೂರಿಸ್, ನ್ಯಾಯಶಾಸ್ತ್ರ ತಜ್ಞರು ಹೇಳ್ತಾರೆ, ಇಂಡಿಯಾಸ್ ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಓನ್ಲಿ ದಿ ಬಿಗ್ಗೆಸ್ಟ್ ರಿಟನ್ ಕಾನ್ಸ್ಟಿಟ್ಯೂಷನ್ ಇನ್ ದಿ ವರ್ಲ್ಡ್, ಬಟ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಬೆಸ್ಟ್ ಕಾನ್ಸ್ಟಿಟ್ಯೂಷನ್ಸ್ ಅಂಡ್ ಮೋಸ್ಟ್ ರಿಲೆವೆಂಟ್ ಕಾನ್ಸ್ಟಿಟ್ಯೂಷನ್ಸ್ ಇನ್ ದಿ ವರ್ಲ್ಡ್ ಅಂತಕ್ಕಂಥ ಮಾತು ಹೇಳ್ತಾರೆ. ಹಿಂದೂಗಳಿಗೆ ಭಗವದ್ಗೀತೆ ಇದೆ, ಮುಸಲ್ಮಾನರಿಗೆ ಕುರಾನ್ ಇದೆ, ಕ್ರೈಸ್ತರಿಗೆ ಬೈಬಲ್ ಇದೆ, ಬೌದ್ಧರಿಗೆ ಬುದ್ಧನ ಬೋಧನೆಗಳಿವೆ, ಸಿಖ್ಖರಿಗೆ ಗುರು ಗ್ರಂಥ ಇದೆ. ಆದರೆ ನಮ್ಮೆಲ್ಲ ಭಾರತೀಯರಿಗೆ ಏನಿದೆ? ಈ ಇಡೀ ಭಾರತೀಯರಿಗೆ ಮಹಾಗ್ರಂಥ ಅಂತಂದ್ರೆ ಭಾರತದ ಸಂವಿಧಾನ. ಇಂತಹ ಒಂದು ಸಂದರ್ಭದಲ್ಲಿ ನಾವು ಇವತ್ತು ಏನನ್ನು ಗಳಿಸಿದ್ದೀವಿ ಅದನ್ನು ಕಳ್ಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ನಿಂತಿದ್ದೀವಿ. ವಿ ಆರ್ ಇನ್ ದಿ ಸ್ಟೇಜ್ ಆಫ್ ಲೂಸಿಂಗ್ ವಾಟ್ ವಿ ಹ್ಯಾವ್ ಅರ್ನ್ಡ್. ಹಾಗಾಗಿ ಗಂಭೀರವಾದಂಥ ಪರಿಸ್ಥಿತಿ ಇವತ್ತು ದೇಶದಲ್ಲಿ ಕಾಡ್ತಾ ಇದೆ. ನಾವು ಏನನ್ನು ಕಳ್ತೊಳ್ತೀವಿ? ಎಲ್ಲ ಧರ್ಮದ ಜನ, ಎಲ್ಲ ಜಾತಿಯ ಜನ, ಎಲ್ಲ ಭಾಷೆಯ ಜನ, ವಿವಿಧ ಅಭಿಪ್ರಾಯಗಳ, ವಿವಿಧ ನಂಬಿಕೆಗಳ, ವಿವಿಧ ಆಹಾರ ಪದ್ಧತಿಗಳ, ವಿವಿಧ ಉಡುಪುಗಳಿರ್ತಕ್ಕಂಥ ಈ ಜನ ಸಾವಿರಾರು ವರ್ಷಗಳ ಕಾಲ ಈ ದೇಶದಲ್ಲಿ ನೆಮ್ಮದಿಯಾಗಿ ಬಾಳಿದ್ರು. ಒಬ್ಬರನ್ನು ಇನ್ನೊಬ್ಬರು ಪ್ರೀತಿಸಿದ್ರು, ಒಬ್ಬರು ಇನ್ನೊಬ್ಬರನ್ನು ಗೌರವಿಸಿದ್ರು, ಒಬ್ಬರಲ್ಲಿ ಇನ್ನೊಬ್ಬರಲ್ಲಿ ನಂಬಿಕೆಯನ್ನಿಟ್ಟರು, ಭದ್ರತೆಯಿಂದ ಶಾಂತಿಯಿಂದ ಈ ದೇಶದಲ್ಲಿ ಬಾಳಿದ್ರು. ಇದು ಈ ಭಾರತ ದೇಶದ ಬಹುತ್ವದ ಸಂಸ್ಕೃತಿ. ಇದು ನಿಂತಂತ ನೀರಲ್ಲ, ಇದು ಹರಿತಾ ಇರ್ತಕ್ಕಂಥ ಒಂದು ಬಹುತ್ವದ ಭಾರತ. ನಾನು ನಿನ್ನೆ ಕೂಡ ಒಂದು ಕಾಲೇಜಿನಲ್ಲಿ ಒಂದು ಹೇಳ್ತಾ ಇದ್ದೆ, ನಮ್ಮ ತಂದೆ ಕಡೆಯಿಂದ ನಾವು ಈಶ್ವರನ ಭಕ್ತರು. ಈಶ್ವರನ ಭಕ್ತರಿಗೆ ವಾರದ ಒಪ್ಪತ್ತು ಸೋಮವಾರ, ನಿಮಗೆಲ್ಲ ಗೊತ್ತಿದೆ ಅಂತ ಕಾಣಿಸುತ್ತೆ. ನನ್ನ ತಂದೆ ನನ್ನ ತಾಯಿಯನ್ನು ಮದುವೆ ಆಗಬೇಕಾದ್ರೆ ನನ್ನ ಅಜ್ಜಿ ನನ್ನ ತಾತ ತೀರೋಗಿದ್ರು. ನನ್ನ ತಾಯಿ ಇದೆ ನಮ್ಮ ಮನೆಯಲ್ಲಿ ಸ್ವಲ್ಪ ಯಜಮಾನಿಕೆ, ಯಾಕೆಂದ್ರೆ ಆಕೆ ಒಬ್ಬಳೇ ಇದ್ದಿದ್ದು. ಆಕೆ ವೆಂಕಟೇಶನ್ ಕುಟುಂಬದಿಂದ ಬಂದಿದ್ದು. ಅವ್ರಿಗೆ ಒಪ್ಪತ್ತು ಶನಿವಾರ. ನನ್ನ ತಾಯಿ ಏನು ಮಾಡಿದ್ಲು ಗೊತ್ತಾ? ಆಕೆ ಮಾತು ನಡೀತಾ ಇತ್ತು ಮನೆಯಲ್ಲಿ, ಸ್ವಲ್ಪ ಗಟ್ಟಿ ಹೆಂಗ್ಸಾಕೆ ಸ್ಲೋ ಆಗಿ ಸೋಮವಾರದ ಒಪ್ಪತ್ತು ಕುಟುಂಬನ ಶನಿವಾರಕ್ಕೆ ಶಿಫ್ಟ್ ಮಾಡಿಬಿಟ್ಲು. ನಾನು ಮದನಪಲ್ಲಿ ಹತ್ರ ಒಂದು ಹಳ್ಳಿನಲ್ಲಿ ಮದುವೆ ಆಗಿರೋದು. ಮದುವೆ ಆದ ನಂತರ ಬೆಂಗಳೂರಿನಲ್ಲಿ ಸಂಸಾರ ಮಾಡಿದ್ವಿ. ಹೆಂಡತಿ ಏನು ಒಂದು ದಿವಸ ಕರ್ತಾಗ್ತಾಳ? ಆಗೋಲ್ಲ. ಸಂಸಾರ ಶುರು ಮಾಡಿದ್ಮೇಲೆ ಸೋಮವಾರ ಬಂತು, ನನ್ನ ಹೆಂಡತಿ ಒಪ್ಪತ್ತೇನು ಆಚರಣೆ ಮಾಡಲಿಲ್ಲ. ನಾನು ಅಂದ್ಕೊಂಡೆ ಯಾಕೆ ಶನಿವಾರದವಳಿರಬೇಕು ಅಂತ. ಶನಿವಾರನೂ ಬಂತು, ಒಪ್ಪತ್ತು ಆಚರಣೆ ಮಾಡಲಿಲ್ಲ. ನಾನು ಅಂದ್ಕೊಂಡೆ ಗುರುವಾರದಾಕೆ ಇರಬೇಕೀಕೆ ಅಂತ. ಗುರುವಾರಕ್ಕೂ ಕಾದೆ, ಆವತ್ತೂ ಒಪ್ಪತ್ತಿಲ್ಲ. ಆಮೇಲೆ ಸ್ಲೋ ಆಗಿ ಸ್ವಲ್ಪ ದಿವಸ ಆದಮೇಲೆ ಗೊತ್ತು, ಯಾವತ್ತು ನನ್ನ ಮೇಲೆ ಸಿಟ್ಟು ಮಾಡಿಕೊಂಡು ಜಗಳ ಮಾಡಿಕೊಂಡು ಅಡಿಗೆ ಮಾಡೋದಿಲ್ವೋ ಆವತ್ತೇ ನನಗೆ ಒಪ್ಪತ್ತು. ಇದು ಎಲ್ಲರ ಮನೆಯ ಸತ್ಯ. ಯಾರೂ ಕೂಡ ಈ ಕಾರಣದಿಂದ ಡೈವರ್ಸ್ ಕೊಟ್ಟಿಲ್ಲ. ನನ್ನ ತಾತ ಅಜ್ಜ, ನನ್ನ ತಂದೆ ತಾಯಿ, ನಾನು ನನ್ನ ಹೆಂಡತಿ ಒಬ್ಬರನ್ನೊಬ್ಬ ಪ್ರೀತಿಸಿ ಒಬ್ಬರನ್ನೊಬ್ಬರು ಗೌರವಿಸಿ ನಾವು ಬದುಕನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಲ್ಲ, ಇದು ಬಹುತ್ವ. ನನ್ನ ಮಾತೃಭಾಷೆ ತೆಲುಗು, ನಾನು ಕೋಲಾರದಲ್ಲಿ ಹುಟ್ಟಿದವನು. ನನ್ನ ಹೆಂಡತಿ ಮಾತೃಭಾಷೆ ತೆಲುಗು. ನಾವಿಬ್ಬರು ಬೆಂಗಳೂರಿನಲ್ಲಿ ಸಂಸಾರ ಪ್ರಾರಂಭ ಮಾಡಿದ್ವಿ. ಈ ರಾಜ್ಯದ ಪ್ರಜಾಪ್ರಭುತ್ವ ಚಳವಳಿಯ ಒಬ್ಬ ವಿದ್ಯಾರ್ಥಿಯಾಗಿ ನಾನು ಹಳ್ಳಿಗಳಿಗೆ ಹೋಗುವಂಥ, ರಾಜ್ಯ ಸುತ್ತಾಡುವಂಥ ಒಂದು ಅವಕಾಶ ಸಿಕ್ತು. ಆಗ ಕನ್ನಡದಲ್ಲೇ ಮಾತಾಡಬೇಕಾಗಿ ಬಂತು. ಕನ್ನಡದಲ್ಲಿ ಮಾತಾಡೋದನ್ನು, ಭಾಷಣ ಮಾಡೋದನ್ನು ಕಲಿತೆ, ಕನ್ನಡದಲ್ಲಿ ಬರೆಯೋದನ್ನು ಕಲಿತೆ. ಕ್ರಮೇಣ ನನ್ನ ಹೆಂಡತಿ ಜೊತೆ ನಾನು ಕನ್ನಡದಲ್ಲಿ ಮಾತಾಡ್ತಾ ಬಂದೆ. ಈಗ ನನ್ನ ಮಕ್ಕಳಿಗೆ ಮಾತೃಭಾಷೆ ಕನ್ನಡ.
ಒಂದು ತೆಲುಗು ಮಾತೃಭಾಷೆಯ ಕುಟುಂಬ ಕನ್ನಡ ಮಾತೃಭಾಷೆಗೆ ಪರಿವರ್ತನೆ ಹಾಕೋದಕ್ಕೆ ಕಾರಣ ಈ ಬಹುತ್ವದ ಸಂಸ್ಕೃತಿ. ಇಟ್ ಈಸ್ ದಿ ಪ್ಲೂರಲಿಸಮ್ ಇನ್ ದಿಸ್ ಕಂಟ್ರಿ ಮೇಡ್ ಅಸ್ ಟು ಲೀವ್ ಟುಗೆದರ್, ಮೇಡ್ ಅಸ್ ಟು ಲೀವ್ ಹ್ಯಾಪಿಲಿ, ಮೇಡ್ ಅಸ್ ಟು ಲೀವ್ ವಿತ್ ಕಾನ್ಫಿಡೆನ್ಸ್ ಅಂಡ್ ಕರೇಜ್, ಮೇಡ್ ಅಸ್ ಟು ಲೀವ್ ವಿತ್ ಟ್ರ್ಯಾಂಕ್ಯುಲಿಟಿ. ಇಂಥ ಒಂದು ಸಂಸ್ಕೃತಿಯ ವಿರುದ್ಧ ಒಂದೇ ದೇಶ, ಒಂದೇ ಧರ್ಮ, ಒಂದೇ ಭಾಷೆ, ಒಂದೇ ನೀತಿ, ಒಂದೇ ಸಂಸ್ಕೃತಿ, ಒಂದೇ ಆಹಾರ ಪದ್ಧತಿ, ಒಂದೇ ಉಡುಪಿರಬೇಕು ಅಂತಕ್ಕಂಥ ಫರಮಾನುಗಳನ್ನು ಒಡಿಸ್ತಾ ಇರತಕ್ಕಂಥ ಈ ಸನ್ನಿವೇಶದಲ್ಲಿ ನಾವಿದ್ದೀವಿ. ಆ ಮಿತ್ರರಿಗೆ ನಾನು ಈ ವೇದಿಕೆಯಿಂದ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವು ಏರ್ಬಹುದು ಮಿತ್ರರೇ, ಆದರೆ ನನ್ನ ಅಜ್ಜಿ ಬಿಡೋಲ್ಲ, ನನ್ನ ತಾಯಿ ಬಿಡೋಲ್ಲ, ನನ್ನ ಹೆಂಡತಿ ಬಿಡೋಲ್ಲ, ನನ್ನ ಮಕ್ಕಳು ಬಿಡೋಲ್ಲ. ಅದೇ ರೀತಿ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಅಜ್ಜಿಯಂದಿರು, ಎಲ್ಲ ತಾಯಿಯಂದರು, ಎಲ್ಲರ ಹೆಂಡತಿಯಂದರು ಈ ಏಕ ಸಂಸ್ಕೃತಿಯ ವಿರುದ್ಧ ಸಿಡಿದೆದ್ದು ನಿಲ್ಲುತ್ತಾರೆ ಅಂತ ವಾತಾವರಣ ನಿರ್ಮಾಣ ಆಗುತ್ತೆ. ನಾನು ಆಗಲೇ ಹೇಳ್ದಂಗೆ ಭಾರತ ಸ್ವತಂತ್ರ ಆದ ನಂತರ ನಾವು ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಕಟ್ಟಿದ್ದೀವಿ. ಆ ಸಂಸ್ಥೆಗಳಲ್ಲಿ ನೇರವಾಗಿ ಪರೋಕ್ಷವಾಗಿ ದೇಶದ ಜನರು ಭಾಗವಹಿಸಿದಂತೆ ನಾವು ಮಾಡಿದ್ವಿ. ಆದರೆ ದುರಾದೃಷ್ಟವಶಾತ್ ಇವತ್ತು ಕಟ್ಟಿರ್ತಕ್ಕಂಥ ಸಂಸ್ಥೆಗಳನ್ನು ಧ್ವಂಸ ಮಾಡತಕ್ಕಂಥ ಪ್ರವೃತ್ತಿ ಪ್ರಾರಂಭ ಆಗಿದೆ. ಬಹಳ ದೊಡ್ಡ ಸಮಸ್ಯೆ ನಾವು ಕಟ್ಟಿರ್ತಕ್ಕಂಥದ್ದು ಪಾರ್ಲಿಮೆಂಟ್. 16ನೇ ಲೋಕಸಭಾದ ಕಾಂಪೋಸಿಷನ್ ಅನ್ನು ವಿಚಾರಣೆ ಮಾಡಿ ನೋಡಿದಾಗ 34% ಎಲೆಕ್ಟೆಡ್ ಪಾರ್ಲಿಮೆಂಟ್ ಮೆಂಬರ್ಸ್ ವಿರುದ್ಧ ಕ್ರಿಮಿನಲ್ ಕೇಸಸ್ ಇವೆ. ವಿಚಾರಣೆ ನಡೆದು ಅದರಲ್ಲಿ ಏನಾದರೂ ಪನಿಷ್ಮೆಂಟ್ ಆದರೆ ಮಿನಿಮಮ್ 2 yearsನಿಂದ ಲೈಫ್ ಸೆಂಟೆನ್ಸ್. 82% ಎಲೆಕ್ಟೆಡ್ ಪಾರ್ಲಿಮೆಂಟ್ ಮೆಂಬರ್ಸ್ ಬ್ಯಾಕ್ಗ್ರೌಂಡು ಅವರು ಡಿಕ್ಲೇರ್ ಮಾಡಿರ್ತಕ್ಕಂಥ ಅಫಿಡವಿಟ್ಗಳ ಪ್ರಕಾರ ಕರೋರುಪತಿ. 54% MP ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಅಂತಂದ್ರೆ ಹೆರಿಡಿಟರಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ರಿಯಲ್ ಎಸ್ಟೇಟ್ ಬ್ಯಾಕ್ಗ್ರೌಂಡ್, ಇಂಡಸ್ಟ್ರಿಯಲ್ ಬ್ಯಾಕ್. ಮಹಿಳೆಯರನ್ನ, ರೈತರನ್ನ, ದಲಿತರನ್ನ, ಕಾರ್ಮಿಕರನ್ನ, ಯುವಕರನ್ನ ಪ್ರತಿನಿಧಿಸ್ತಕ್ಕಂಥ ಪ್ರತಿನಿಧಿಗಳೇ ಇಲ್ಲದೆ ಇರತಕ್ಕಂಥ ಒಂದು ಪಾರ್ಲಿಮೆಂಟರಿ ವ್ಯವಸ್ಥೆಯಲ್ಲಿ ನಾವಿವತ್ತಿದ್ದೀವಿ. ಪಾರ್ಲಿಮೆಂಟ್ನಲ್ಲಿ ಪ್ರತಿ ದಿವಸ ಗದ್ದಲ, ಕೂಗಾಟ, ಡಿಸೆಂಟ್ ವಾಯ್ಸ್ಗೆ ಸ್ಪೇಸೇ ಇಲ್ಲ, ಟಾಲರೆನ್ಸೇ ಇಲ್ಲ. ಕಿರಿಚಾಟ, ಕೂಗಾಟ, ಒಡೆದಾಟ, ಬಡದಾಟ, ಈ ರೀತಿಯ ಒಂದು ವಾತಾವರಣದಲ್ಲಿದ್ದಿ. ಬಿಲ್ಗಳನ್ನು ಪ್ರೆಸೆಂಟ್ ಮಾಡ್ತಾರೆ, ಚರ್ಚೆನೇ ಆಗೋದಿಲ್ಲ, ಬಿಲ್ಗಳು ಪಾಸ್ ಆಗ್ತವೆ. GST ಬಿಲ್ ಬೆಳಗ್ಗೆ ಪ್ರೆಸೆಂಟ್ ಮಾಡಿದ್ರು, ಸಾಯಂಕಾಲ ಅಷ್ಟೊತ್ತಿಗೆ ಪಾಸ್ ಆಗೋಯ್ತು. ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಬಿಲ್ ಬೆಳಗ್ಗೆ ಪ್ರೆಸೆಂಟ್ ಮಾಡಿದ್ರು, ಮಧ್ಯಾಹ್ನ ಪಾಸ್ ಆಗೋಯ್ತು. ಆದರೆ 2006ರಲ್ಲಿ ಸ್ವಾಮಿನಾಥನ್ ಆಯೋಗ ಭಾರತ ಪಾರ್ಲಿಮೆಂಟ್ಗೆ ವರದಿಯನ್ನು ನೀಡಿ ರೈತರ ಬಗ್ಗೆ ಒಂದು ಸಲಹೆ ಸೂಚನೆಯನ್ನು ಕೊಟ್ಟಿತ್ತು. 12 ವರ್ಷ ಕಳೆದೋಗಿದೆ. ಇಂಡಿಯಾದ ಪಾರ್ಲಿಮೆಂಟ್ಗೆ ಈ ರೈತರ ಸುಖ, ದುಃಖ, ಕಷ್ಟ, ಸಮಸ್ಯೆಗಳನ್ನು ಚರ್ಚಿಸಿ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಒಂದೇ ಒಂದು ದಿವಸ ಕೂಡ ಅವರು ಸ್ಪೇರ್ ಮಾಡಲಿಲ್ಲ. ಇಂಥ ಒಂದು ಪರಿಸ್ಥಿತಿನಲ್ಲಿ ನಾವಿದ್ವಿ. ಆದರೆ ಇನ್ನೊಂದು ಮಹತ್ತರವಾದಂಥ ವಿಚಾರ ನಿಮ್ಮ ಗಮನಕ್ಕೆ ತರಬೇಕಿದೆ. ಇಷ್ಟೆಲ್ಲ ಪಾರ್ಲಿಮೆಂಟರಿ ಪದ್ಧತಿಯಲ್ಲಿ ಇದ್ದಾಗಲೂ ಕೂಡ ಯಾರೂ ಕೂಡ ಪಾರ್ಲಿಮೆಂಟರಿ ಡೆಮಾಕ್ರಸಿಗೆ ಆಲ್ಟರ್ನೇಟಿವ್ ಅನ್ನು ಸೂಚಿಸ್ತಾ ಇಲ್ಲ. ನನ್ನ ಹತ್ರ ಕೂಡ ಪಾರ್ಲಿಮೆಂಟರಿ ಸಿಸ್ಟಮ್ಗೆ ಆಲ್ಟರ್ನೇಟಿವ್ ಇಲ್ಲ. ಆದರೆ ಈ ಪಾರ್ಲಿಮೆಂಟರಿ ಪದ್ಧತಿಯನ್ನು ನಾವು ಉಳಿಸ್ಕೋಬೇಕಾದ್ರೆ ಅಲ್ಲಿರ್ತಕ್ಕಂಥ ಕೊಳಕನ್ನು ತೆಗೆದುಹಾಕಬೇಕಾಗಿದೆ. ಸಜ್ಜನರನ್ನ ಆಯ್ಕೆ ಮಾಡಿ ಕಳಿಸ್ಬೇಕಾಗಿದೆ, ಜನಪರರನ್ನ ಆಯ್ಕೆ ಮಾಡಿ ಕಳಿಸ್ಬೇಕಾಗಿದೆ. ಸಂವಿಧಾನದ ಬಗ್ಗೆ ಯಾರ ನಂಬಿಕೆ ಇದೆಯೋ ಅವರನ್ನು ನಾವು ಆಯ್ಕೆ ಮಾಡಿ ಕಳಿಸ್ಬೇಕಾಗಿದೆ. ಆಗ ಮಾತ್ರ ಈ ಪಾರ್ಲಿಮೆಂಟರಿ ಪದ್ಧತಿಯನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನ್ಯಾಯಾಂಗ ತಗೊಳ್ಳಿ, ಅನೇಕ ಕಾರಣಗಳಿಗಾಗಿ ಈ ದೇಶದ ಸಾಧಾರಣ ಜನರು ಶಾಸಕಾಂಗದ ಬಗ್ಗೆ, ಕಾರ್ಯಾಂಗದ ಬಗ್ಗೆ ತಮ್ಮ ನಂಬಿಕೆಯನ್ನು ದಿನೇ ದಿನೇ ಕಡಿಮೆ ಮಾಡ್ಕೊಳ್ತಾ ಇರ್ತಕ್ಕಂಥ ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ಇನ್ನೂ ಒಂದಷ್ಟು ನಂಬಿಕೆಯನ್ನು ಉಳಿಸ್ಕೊಂಡಿರ್ತಕ್ಕಂಥ ಒಂದು ಅಂಗ ಅಂತಂದರೆ ಅದು ನ್ಯಾಯಾಂಗ. ಆದರೆ ನ್ಯಾಯಾಂಗದ ಪರಿಸ್ಥಿತಿ ಏನಾಗಿದೆ? ದೇರ್ ಇಸ್ ನೋ ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಟುಡೇ. ದೇರ್ ಇಸ್ ನೋ ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಫ್ರಮ್ ವಿತಿನ್ ದಿ ಜುಡಿಷಿಯರಿ.
There is no independence from external pressure. There is no independence from traditionalism. ಕಳೆದ ವರ್ಷ ನೀವೆಲ್ಲ ನೋಡಿದ್ರಿ, 4 ಜನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಒಂದು ಪತ್ರಿಕಾ ಸಮಾವೇಶವನ್ನು ಕರೆದು ತಮ್ಮ ಅಸಹಾಯತೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ದಟ್ ಈಸ್ ವಾಟ್ ಐ ಸೇ, ಇಂಡಿಯಾಸ್ ಇಂಡಿಪೆಂಡೆನ್ಸ್ ಆಫ್ ದಿ ಜುಡಿಷರಿ ಈಸ್ ನಾಟ್ ಫ್ರೀ ಫ್ರಮ್ ವಿತಿನ್. ಎಕ್ಸ್ಟರ್ನಲ್ ಪ್ರೆಷರ್ ನೋಡಿ, ನೀವು ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ನೀವು ಕೊಟ್ಟಿದ್ದೀರಾ, ನೀವು ಕೊಟ್ಟಿರ್ತಕ್ಕಂಥದ್ದು ನಾವು ಒಪ್ಪೋಲ್ಲ, ನಾವು ಅದನ್ನು ಅನುಷ್ಠಾನಕ್ಕೆ ತರೋದಿಲ್ಲ, ನಾವು ಅದನ್ನು ಉಲ್ಲಂಘನೆ ಮಾಡ್ತೀವಿ ಅಂತಕ್ಕಂಥ ರಾಜಾರೋಷವಾಗಿ ಹೇಳ್ತಕ್ಕಂಥ ಒಂದು ಪರಿಸ್ಥಿತಿ ದೇಶದಲ್ಲಿ ನಿರ್ಮಾಣ ಆಗಿದೆ. ಅಯೋಧ್ಯ ವಿಚಾರದಲ್ಲಿ ಈ ರೀತಿಯೇ ನೀವು ತೀರ್ಪು ಕೊಡಬೇಕು, ಇಷ್ಟೇ ದಿವಸಗಳ ಒಳಗೆ ಕೊಡಬೇಕು, ನೀವು ಕೊಟ್ಟರು ನಾವು ಒಪ್ಪೋಕೆ ರೆಡಿ ಇಲ್ಲ. ಎಕ್ಸ್ಟರ್ನಲ್ ಪ್ರೆಷರ್, ಇಂತಹ ವಾತಾವರಣದಲ್ಲಿ ಏನೂ ಬೇಡ. ಈಗಾಗಲೇ ಭಾರತದ ನ್ಯಾಯಾಂಗದ ನ್ಯಾಯಾಧೀಶರು ಎಷ್ಟಿದ್ದಾರೆ ಅಂತಂದರೆ ಯುರೋಪ್ ಮತ್ತು ಪಾಶ್ಚಿಮಾತ್ಯ ದೇಶಗಳಿಗೆ ಕಂಪೇರ್ ಮಾಡಿದರೆ ನಾವು ಬಹಳ ಕಡಿಮೆ. ಯುರೋಪಿಯನ್ ಕಂಟ್ರೀಸ್ನಲ್ಲಿ 10 ಲಕ್ಷ ಜನಸಂಖ್ಯೆಗೆ 130ರಿಂದ 150 ಜನ ನ್ಯಾಯಾಧೀಶರಿದ್ದಾರೆ. ಭಾರತ ದೇಶದಲ್ಲಿ 10 ಲಕ್ಷ ಜನಸಂಖ್ಯೆಗೆ 19.5 ಜನ ನ್ಯಾಯಾಧೀಶರಿದ್ದಾರೆ. ಈ 19.5ನಲ್ಲೂ ಕೂಡ ಇವತ್ತು 40ರಿಂದ 50% ವೇಕೆನ್ಸೀಸ್ ಖಾಲಿ ಬಿದ್ದಿವೆ. ಕರ್ನಾಟಕ ಹೈಕೋರ್ಟ್ನಲ್ಲಿ 62 ನ್ಯಾಯಾಧೀಶರ ಹುದ್ದೆಗಳಿವೆ. ಅವುಗಳ ಪೈಕಿ ಫಿಲಪ್ ಆಗಿರೋದು ಇವತ್ತು ಆಸ್ ಆನ್ ನೌ 33 ಮಾತ್ರ. ಒಂದು ವಾರದಿಂದ ಪತ್ರಿಕೆಗಳಲ್ಲಿ ಬಂದಿತ್ತು, ಭಾರತ ದೇಶದಲ್ಲಿ 21,500ಕ್ಕಿಂತ ಹೆಚ್ಚು ನ್ಯಾಯಾಂಗದ ಉದ್ಯೋಗಗಳಿವೆ, ಅದರಲ್ಲಿ 5,400ಕ್ಕಿಂತ ಹೆಚ್ಚು ಉದ್ಯೋಗಗಳು ಖಾಲಿ ಬಿದ್ದಿವೆ ಅಂತಕ್ಕಂಥ. ಈ ಮುಖಾಂತರ ಇಂಡಿಪೆಂಡೆನ್ಸ್ ಆಫ್ ಜುಡಿಷರಿಗೆ ಥ್ರೆಟ್ ಬಂದಿದೆ. ನ್ಯಾಯಾಂಗದ ಸಂಸ್ಥೆ ಕೂಡ ದುರ್ಬಲಗೊಳಿಸ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಇವತ್ತು ನಿಂತಿದ್ದೀವಿ. ಇದರ ಬಗ್ಗೆ ನಾವು ಬಹಳ ಜಾಗ್ರತೆಯಿಂದ ಚಿಂತನೆ ಮಾಡಬೇಕಾಗಿದೆ. ಈ ಇನ್ಸ್ಟಿಟ್ಯೂಷನ್ಸ್ ಸೇವೆ ಇತ್ತೀಚೆಗೆ ನೀವು ನೋಡಿದ್ದೀರಾ, RBI ಕತೆ ಏನಾಗಿದೆ, CBI ಕತೆ ಏನಾಗಿದೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಕತೆ ಏನಾಗಿದೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗತಿ ಏನಾಗಿದೆ. ನಾನೊಂದು ಕಾಲದಲ್ಲಿ ಹೇಳ್ತಿದ್ದೆ, ಈ ಹಾಳಾದ್ದು ಕಿರೋಸಿನ್ ಸ್ಟವ್ಗಳು, ಈಗೆಲ್ಲ ಪಾಪ ಗ್ಯಾಸ್ ಬಂದಿದೆ, ಪರವಾಗಿಲ್ಲ, ಸ್ವಲ್ಪ ಸುಧಾರಿಸ್ಕೊಂಡಿದ್ದೀರಿ ಹೆಣ್ಮಕ್ಳೆಲ್ಲ. ನಾವೆಲ್ಲ ಕಾಲೇಜಿನಲ್ಲಿ ಓದ್ತಿದ್ದಾಗ ಆಗಿದ್ದಿದ್ದು ಕಿರೋಸಿನ್ ಸ್ಟವ್. ಈ ಹಾಳಾದ ಕಿರೋಸಿನ್ ಸ್ಟವ್ಸ್ ಅತ್ತೆ ಮನೆಯಲ್ಲಿ ಸಿಡಿಯೋದೇ ಇಲ್ಲ, ಅತ್ತೆ ಮನೆಯಲ್ಲೇ ಸಿಡಿಯೋದು, ತವ್ರ ಮನೆಯಲ್ಲಿ ಸಿಡಿಯೋಲ್ಲ. ಇದನ್ನ ನೋಡ್ರಪ್ಪ, ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟು, ಈ CBI, ಇವೆಲ್ಲ ಇನ್ಕಮ್ ಟ್ಯಾಕ್ಸು ಎಲ್ಲೆಲ್ಲಿ ಅಪೋಸಿಷನ್ ಪಾರ್ಟಿಗಳಿರುತ್ತೋ, ಎಲ್ಲಿ ಎಲೆಕ್ಷನ್ ಬರುತ್ತೋ ಆಗಲೇ ಅಪೋಸಿಷನ್ ಪಾರ್ಟಿಗಳ ಮೇಲೆ ರೈಡ್ ಆಗೋದು. ಆ ಸ್ಟವ್ಗೂ ಈ ಸ್ಟವ್ಗೂ ನನಗೆ ಡಿಫರೆನ್ಸ್ ಗೊತ್ತಾಗ್ತಾ ಇಲ್ಲ. ಅಂತಹ ಒಂದು ಪರಿಸ್ಥಿತಿನಲ್ಲಿ ಇವತ್ತು ನಾವಿದ್ದೀವಿ. ಸ್ವತಂತ್ರವಾಗಿ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ನಡೆಸೋದಕ್ಕೆ ಅವಕಾಶ ಮಾಡದೇ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ನಾವಿದ್ದೀವಿ. ಬಂಧುಗಳೇ, ಭಾರತ ದೇಶ ಇವತ್ತು ಆರ್ಥಿಕ ಭಯೋತ್ಪಾದನೆಯ ಪರಿಸ್ಥಿತಿನಲ್ಲಿ ನಿಂತಿದೆ. ಸ್ವಾತಂತ್ರ್ಯ ಬಂದ ನಂತರ ವಿಜ್ಞಾನದ ಸಾಧನೆಗಳನ್ನು ಬಳಕೆ ಮಾಡಿ ನಾವು ಅಪಾರವಾದಂಥ ಸಂಪತ್ತನ್ನು ಇಲ್ಲಿ ಬೆಳೆಸಿದ್ದೀವಿ. ಇಂಡಿಯಾ ಈಸ್ ಮೋರ್ ರಿಚರ್ ಟುಡೇ ದ್ಯಾನ್ ಎವರ್ ಬಿಫೋರ್. ಇದು ಸಾಧ್ಯ ಆಗಿದ್ದು ಈ ದೇಶದ ದುಡಿಯುವ ವರ್ಗದ ಒಂದು ಶ್ರಮಶಕ್ತಿಯ ಫಲವಾಗಿ, ಆಧುನಿಕ ವಿಜ್ಞಾನದ ಸಾಧನೆಗಳ ಪರವಾಗಿ ಇವತ್ತು ಸಂಪತ್ತು ಹೆಚ್ಚಾಗಿದೆ. ಆದರೆ ಹೆಚ್ಚು ಸಂಪತ್ತು ಯಾರ ಕೈಯಲ್ಲಿದೆ? ಹಲವು ಅಧ್ಯಯನಗಳು ಹೇಳುವ ಪ್ರಕಾರ 60% ಸಂಪತ್ತು 1% ಜನರ ಕೈಯಲ್ಲಿದೆ. 20% ಸಂಪತ್ತು 9% ಜನರ ಕೈಯಲ್ಲಿದೆ. ಅಂದರೆ ಒಟ್ಟು 80% ಸಂಪತ್ತು 10% ಜನ ಅನುಭವಿಸ್ತಾ ಇದ್ದಾರೆ. ರಿಮೈನಿಂಗ್ 90% of the population of this country are left with only 20% of wealth. ಈ ರೀತಿಯ ಒಂದು ಅಸಮಾನ ಭಾರತನ ನಾವು ಕಟ್ಟಿದ್ದೀವಿ. ಈ ಅಸಮಾನ ಭಾರತ ಇದ್ದಿದ್ದಂಗಾನೆ ಇವತ್ತು ದೇಶದಲ್ಲಿ ಹಸಿವಿದೆ, ಬಡತನ ಇದೆ, ನಿರುದ್ಯೋಗ ಇದೆ, ಅನೇಕ ಸಮಸ್ಯೆಗಳು ಈ ದೇಶದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಈ ಸಂಪತ್ತು ಬೆಳೆದಾಗ ನಮಗೆ ಹೇಳಿದರು ಟ್ರಿಕಲ್ ಡೌನ್ ಥಿಯರಿ, ಸಂಪತ್ತು ಹೆಚ್ಚು ಉತ್ಪಾದನೆಯಾಗಿ ಶ್ರೀಮಂತರ ಕೈ ಸೇರಿದರೆ ಅದು ಹನಿಯಾಗಿ ಹರಿದು ಬಡವರ ಕೈಗೆ ಹೋಗುತ್ತೆ ಅಂತ ಹೇಳಿದರು. ಆದರೆ ಟ್ರಿಕಲ್ ಡೌನ್ ಥಿಯರಿ ಫೇಲ್ ಆಗಿದೆ. ಸಂಪತ್ತು ಶೇಖರಣೆ ಆಗಿದೆ, ಅಸಮಾನತೆ ಇದೆ, ಅಸಮಾನತೆ ಅಭದ್ರತೆಯನ್ನು ಸೃಷ್ಟಿಸಿದೆ.
ಅಸಮಾನತೆ ಹಿಂಸೆಯನ್ನು ಹುಟ್ಟಾಕ್ತಾ ಇದೆ. ಅಸಮಾನತೆ ಕ್ರೈಮ್ ರೇಟನ್ನು ಜಾಸ್ತಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಇವತ್ತು ನಾವು ಕಲ್ತಿದ್ದೀವಿ. ನಾವು ಕಷ್ಟಪಟ್ಟು ನಾವು ಸಂಪಾದನೆ ಮಾಡಿ ನಮ್ಮ ಹಣನ ನಾವು ಬ್ಯಾಂಕ್ಗಳಲ್ಲಿಟ್ಟಿವಿ. ಬ್ಯಾಂಕಿನ ಅಧಿಕಾರಿಗಳು, ಕೆಲವು ಇಂಡಸ್ಟ್ರಿಯಲಿಸ್ಟು, ರಾಜಕಾರಣಿಗಳು ಶಾಮೀಲಾಗಿ ನಮ್ಮ ಸಂಪತ್ತನ್ನು ಲೂಟಿ ಮಾಡಿ ಲಕ್ಷಗಟ್ಟಲೆ ಕೋಟಿ ಅಪಾರ ಹಣವನ್ನು ದೋಚಿಕೊಂಡು ಹೊರದೇಶಗಳಿಗೆ ಹೋಗಿಬಿಟ್ಟಿದ್ದಾರೆ. ಅವರ ಹೆಸರುಗಳನ್ನು ಹೇಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. ಆದರೆ ಒಬ್ಬ ಹೊರದೇಶಕ್ಕೆ ಹೋಗಿ ಲೂಟಿ ಹೊಡೆದು ಹೊರದೇಶಕ್ಕಿಂತ ಹೋಗಿದವನ್ನ ಕಾನೂನು ಪ್ರಕಾರ ಈ ದೇಶಕ್ಕೆ ಒಬ್ಬನನ್ನು ಕರೆಸಿ ಶಿಕ್ಷೆ ಪಡಿಸಲಿಲ್ವಲ್ಲ, ಎಂಥ ದುರಂತ. ನಮ್ಮ ಕಿಸೆಗೆ ಹೊರದೇಶಕ್ಕೆ ಹೋಗಿರ್ತಕ್ಕಂಥ ಹಣನ ವಾಪಸ್ ತಂದು ಒಬ್ಬೊಬ್ಬರಿಗೆ 15 ಲಕ್ಷ ಕೊಡ್ತೀವಿ ಅಂತಂದ್ರೆ 15 ಪೈಸಾ ಕೂಡ ಕೊಡ್ಲಿಲ್ವಲ್ಲಪ್ಪ. ಎಂತಹ ದುಸ್ಥಿತಿನಲ್ಲಿ ನಾವು ನೋಡಿದ್ವಿ. ರಾತ್ರೋರಾತ್ರಿ ನಮ್ಮ ಹಣನ ನಾವು ತೆಗೆಯೋದಕ್ಕೆ ಬ್ಯಾಂಕ್ನಲ್ಲಿ ಅವಕಾಶ ಕೊಡಲಿಲ್ಲ. ಕ್ಯೂನಲ್ಲಿ ನಿಲ್ಲಬೇಕಾಯಿತು. 100 ಜನ ಸತ್ತೋದ್ರು. ನೋಟ್ ಬಂದಿ ಹೆಸರಿನಲ್ಲಿ ಇಲ್ಲ ಸಲ್ಲದ ಸಂಕಟಗಳನ್ನು ತಂದಿಟ್ರಲ್ಲ. ಸರ್ಕಾರ ಜನರ ಸಂಕಟಗಳನ್ನು ಪರಿಹಾರ ಮಾಡಬೇಕೇ ಹೊರತು ಸರ್ಕಾರದಿಂದ ಜನರಿಗೆ ಸಂಕಷ್ಟಗಳು ಬಂದರೆ ಬದುಕೋದು ಹೆಂಗೆ? GST ಈ ರೀತಿ ಅನೇಕ ನೀತಿಗಳ ಪರಿಣಾಮವಾಗಿ ಇವತ್ತು ಅಭಿವೃದ್ಧಿ ಕುಂಠಿತಗೊಂಡಿದೆ. ನಿರುದ್ಯೋಗ ಜಾಸ್ತಿ ಆಗಿದೆ. ಕಳೆದ 20 ವರ್ಷಗಳಲ್ಲಿ 3,15,000ಕ್ಕೂ ಹೆಚ್ಚು ಜನ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಹಳ್ಳಿಗಳಿಂದ ಮೈಗ್ರೇಟ್ ಆಗಿ ಟೌನ್ಗಳಿಗೆ ಬರ್ತಾ ಇದ್ದಾರೆ. ಇಲ್ಲಿ ಉತ್ತಮವಾದ ಜೀವನ ಇದೆ ಅಂದರೆ ಇಲ್ಲ, ಅಲ್ಲಿ ಸ್ಲಮ್ಸ್ನಲ್ಲಿ ಬರಬೇಕಾಗಿದೆ. 95% ಮೈಗ್ರೇಟೆಡ್ ಪೀಪಲ್ ಫ್ರಮ್ ವಿಲೇಜಸ್ ಟು ಟೌನ್ಸ್ ಆರ್ ಲಿವಿಂಗ್ ಎ ವೆರಿ ಹಾರಿಬಲ್ ಲೈಫ್. ದೇ ಆರ್ ನಾಟ್ ಗೆಟಿಂಗ್ ಈವನ್ ಮಿನಿಮಮ್ ವೇಜಸ್. ಈ ಥರದ ಒಂದು ವಾತಾವರಣದಲ್ಲಿ ಇವತ್ತು ನಾವು ಇಲ್ಲಿ ಬದುಕ್ತಾ ಇರ್ತಕ್ಕಂಥ ನಿತ್ಯದ ವಸ್ತುಗಳ ಬೆಲೆ. 5 ವರ್ಷಗಳ ಹಿಂದೆ ಪೆಟ್ರೋಲ್ ರೇಟ್ ಏನಾಗಿತ್ತು, ಡೀಸೆಲ್ ರೇಟ್ ಏನಾಗಿತ್ತು, ಇವತ್ತೇನಾಗಿದೆ? ನೀವು ಯಾವುದೇ ತಗೊಳ್ಳಿ, ಒಂದು ಬೇಳೆ ತಗೊಳ್ಳಿ, ಅಕ್ಕಿ ತಗೊಳ್ಳಿ, ಯಾವುದೇ ಒಂದು ಮೀನು ತಗೊಳ್ಳಿ, ಇವತ್ತು ರೇಟ್ ಏನಾಗಿದೆ? ಜನಸಾಮಾನ್ಯರು ಬದುಕುವುದು ಬಹಳ ಕಷ್ಟ ಆಗಿದೆ. ಇಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತಕ್ಕಂಥದ್ದೇ ಪ್ರಶ್ನೆ. ನನ್ನ ಯೋಚನೆ ಮಾಡ್ತಾ ಇದ್ದಾಗ ಒಂದು ಕಥೆ ಜ್ಞಾಪಕ ಬಂತು ನನಗೆ. ಉಡುಪಿಯಿಂದ ಒಬ್ಬ ಪ್ರತಿ ದಿವಸ ಮಂಗಳೂರಿಗೆ ಬಂದು ಆಫೀಸ್ನಲ್ಲಿ ಕೆಲಸ ಮಾಡಿ ಮತ್ತೆ ಸಂಜೆ ವಾಪಸ್ ಊರಿಗೆ ಹೋಗ್ತಾ ಇದ್ದೆ. ಇಡೀ ತಿಂಗಳು ಕೆಲಸ ಮಾಡಿ ಸಂಬಳ ತಗೊಂಡು ತಿಂಗಳ ಕೊನೆಯಲ್ಲಿ ಮಂಗಳೂರು ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ ಹತ್ತು ನಿಂತೈತೆ ಉಡುಪಿಗೆ ಹೋಗೋದಕ್ಕೆ. ಒಂದು 5-6 ಕಿಲೋಮೀಟ್ರ್ ಹೋದ್ಮೇಲೆ ಕಂಡಕ್ಟರ್ ಬಂದು ಟಿಕೆಟ್ ಕೇಳಿದ್ದೆ. ಅವ್ನು ಜೋಬಿಗೆ ಕೈ ಹಾಕಿದ್ರೆ ಯಾರೋ ಪಿಕ್ ಪಾಕೆಟ್ ಮಾಡಿಬಿಟ್ಟು, ನಾಳೆ ಕೊಡ್ತೀನಪ್ಪ, ಊರ ಹತ್ರ ಕೊಡ್ತೀನಿ ಅಂತಂದರೆ, ಇಂಥ ಗಿರಾಕಿಗಳು ನನಗೆ ದಿನಾಲು ಬರ್ತಾ ಇರ್ತಾರೆ ಪ್ಯಾಸೆಂಜರ್ಸು, ಬಾಯಿ ಮುಚ್ಕೊಂಡು ಅಲ್ಲಿಡು, ಇಲ್ಲಾಂದರೆ ವಿಜಿಲ್ ಹಾಕ್ತೀನಿ, ಇಳಿದು ಹೋಗು ಅಂದ್ರಂತೆ. ಆಗ ಒಬ್ಬ ದೊಡ್ಡ ಮನುಷ್ಯ ಅಲ್ಲಿಂದ ಎದ್ದು ಬಂದ್ಮೇಲೆ, ಏನಯ್ಯ ವಿಜಿಲ್ ಹಾಕಿ ಬಸ್ ನಿಲ್ಲಿಸ್ಯಾ, ಎಷ್ಟು ಟಿಕೆಟ್ ಅಂದ? 6 ರೂಪಾಯಿ ಸರ್, ತಗೋ 6 ರೂಪಾಯಿ. ಬಸ್ನಲ್ಲಿರೋ ಪ್ಯಾಸೆಂಜರ್ಗೆಲ್ಲ ಎಂಥ ದೊಡ್ಡ ಮನುಷ್ಯನಿಪ್ಪ, ಅವನ ಕಿಸೆಯಿಂದ 6 ರೂಪಾಯಿ ಕೊಟ್ಟು ಇವನ ಮಾನನ್ನು ಉಳಿಸ್ದ ಅಂತ. ಆ ಪ್ಯಾಸೆಂಜರ್ ಕೂಡ ಇವನೆಂಥ ದೊಡ್ಡ ಭಗವಾನಪ್ಪ, ದೇವರು ಬಂದಂಗೆ ಬಂದಲ್ಲಪ್ಪ ನನ್ನ ಪಾಲ್ಗೆ. 6 ರೂಪಾಯಿ ತಗೊಂಡ ಬಸ್ ಮುಂದಕ್ಕೆ ಹೋಯ್ತು. ಸ್ವಲ್ಪ ದೂರ ಹೋದ್ಮೇಲೆ ಕಂಡಕ್ಟ್ರಿಗೆ ಆ ಡ್ರೈವರ್ ಕಿವಿಯಲ್ಲಿ ಗುಸುಗುಸ ಅಂತಂದಂತೆ. ಯಾರಿಗೂ ಗೊತ್ತಾಗ್ಲಿಲ್ಲ ಏನಂದಂತ. ಡ್ರೈವರ್ ನೇರಾಗಿ ತಗೊಂಡಾಗೆ ಉಡುಪಿ ಪೊಲೀಸ್ ಸ್ಟೇಷನ್ ಹತ್ರ ನಿಂತು ಪೊಲೀಸ್ನವ್ರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ್ರೆ ಯಾರು 6 ರೂಪಾಯಿ ಕೊಟ್ಟನಲ್ಲ ಔದಾರ್ಯದಿಂದ ಅವನೇ ಪಿಕ್ ಪಾಕೆಟ್ ಮಾಡಿದ್ದಾನೆ, ಅವನ ಜೋಬ್ನಲ್ಲಿ ದುಡ್ಡು. ನಮ್ಮ ಹಣನ ನಮ್ಮ ಹತ್ರ ಪಿಕ್ ಮಾಡಿ ನಮ್ಮನ್ನು ಅನಾಥರನ್ನಾಗಿ ಮಾಡಿ 6 ರೂಪಾಯಿ ಬಸ್ ಟಿಕೆಟ್ ಕೊಟ್ಟು ಅವ್ರು ಮೆರೀತಾ ಇದ್ದಲ್ಲ, ಆ ಕಳ್ಳರನ್ನ ಬಯಲಿಗಿಳಬೇಕಾಗಿದೆ. ಆ ಕೆಲಸನ ನಾವು ಮಾಡಬೇಕಾಗಿದೆ. ಈ ರೀತಿ ಆರ್ಥಿಕ ಭಯೋತ್ಪಾದನೆಯಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ. ಅದೇ ರೀತಿ ಸಾಮಾಜಿಕ ಭಯೋತ್ಪಾದನೆಯಲ್ಲಿ ನಾವು ವಾಸ ಮಾಡ್ತೀವಿ. ರೈಟ್ ಟು ಫುಡ್ ಈಸ್ ಎ ಫಂಡಮೆಂಟಲ್ ರೈಟ್, ರೈಟ್ ಟು ಡ್ರೆಸ್ ಈಸ್ ಎ ಫಂಡಮೆಂಟಲ್ ರೈಟ್, ರೈಟ್ ಟು ಸ್ಪೀಚ್ ಈಸ್ ಎ ಫಂಡಮೆಂಟಲ್ ರೈಟ್, ರೈಟ್ ಟು ಟ್ರಾವೆಲ್ ಈಸ್ ಎ ಫಂಡಮೆಂಟಲ್ ರೈಟ್, ರೈಟ್ ಟು ಅಸೆಂಬಲ್ ಈಸ್ ಎ ಫಂಡಮೆಂಟಲ್ ರೈಟ್. 1950ರಿಂದ 68 ವರ್ಷಗಳ ಕಾಲ ಈ ದೇಶದ ಜನ ಇದನ್ನು ಅನುಭವಿಸ್ಕೊಂಡು ಬಂತು. ಇವತ್ತು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಫೋರ್ಸಸ್ ಅವರು ಇವತ್ತು ಫರ್ಮಾನ್ ಓಡಿಸ್ತಾ ಇದ್ದಾರೆ. ನಾವು ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಎಂಥ ಉಡುಪನ್ನು ಧರಿಸಬೇಕು, ಎಂಥ ಉಡುಪನ್ನು ಧರಿಸಬಾರ್ದು, ಏನು ಮಾತಾಡಬೇಕು,
ಏನು ಮಾತಾಡಬಾರ್ದು, ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರ್ದು, ಎಷ್ಟೊತ್ತಿಗೆ ಹೋಗಬೇಕು ಎಷ್ಟೊತ್ತಿಗೆ ಹೋಗಬಾರ್ದು, ಈ ರೀತಿ ಫರ್ಮಾನುಗಳನ್ನು ಹೊಡಿಸಿ ನಮ್ಮ ಹಕ್ಕುಗಳನ್ನು ಕಿತ್ತುಕೊಳ್ತಕ್ಕಂಥ ಒಂದು ಸಾಮಾಜಿಕ ಭಯೋತ್ಪಾದನೆಯನ್ನು ಇವತ್ತು ದೇಶದಲ್ಲಿ, ಈ ಅತಿರೇಕಗಳ ವಿರುದ್ಧ, ಈ ದೌರ್ಜನ್ಯಗಳ ವಿರುದ್ಧ, ಈ ಅನ್ಕಾನ್ಸ್ಟಿಟ್ಯೂಷನಲ್ ಆಕ್ಟ್ಸ್ ವಿರುದ್ಧ ಯಾರಾದರೂ ತಮ್ಮ ಕೂಗನ್ನು ಎಬ್ಬಿಸಿದರೆ, ತಮ್ಮ ಧ್ವನಿಯನ್ನು ಎತ್ತಿದರೆ, ಪ್ರಕಾಶ್ ರೈ ಅವರು ದೇವರ ದಯೆಯಿಂದ ಸ್ವಲ್ಪ ಇಷ್ಟವರೆಗೂ ಪಾರಾಗಿದ್ದಾರೆ. ಇಲ್ಲ ಅಂತಂದರೆ ಸೆಡಿಷನ್ ಅಂತಕ್ಕಂಥ ಕಾನೂನನ್ನು ಬಳಕೆ ಮಾಡಿ ಜೈಲಿಗಟ್ತಾ ಇದ್ದಾರೆ. ಕಲಾವಿದರನ್ನ, ಸಾಹಿತಿಗಳನ್ನ, ಬರಹಗಾರರನ್ನ, ಸಿನಿಮಾ ನಟರನ್ನ, ಅನೇಕ ಜನರನ್ನ ಇವತ್ತು ಯಾರ್ಯಾರು ಡಿಸೆಂಟಿಂಗ್, ಬಹಳ ಹಿಂದೆ ನಾನೊಂದು ಜಡ್ಮೆಂಟ್ನಲ್ಲಿ ಬರೆದೆ, ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಇನ್ಕ್ಲೂಡ್ಸ್ ಫ್ರೀಡಮ್ ಟು ಡಿಸೆಂಟ್. ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಇನ್ಕ್ಲೂಡ್ಸ್ ಫ್ರೀಡಮ್ ಟು ಕ್ರಿಟಿಸೈಸ್. ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಇನ್ಕ್ಲೂಡ್ಸ್ ಫ್ರೀಡಮ್ ಟು ಕ್ವಶನ್ ಟ್ರೆಡಿಷನಲಿಸಮ್. ಇದು ಒಂದು ತೀರ್ಪು, ಒಂದು ನ್ಯಾಯಾಲಯದ ತೀರ್ಪು. ಆದರೆ ಇವತ್ತೇನಾಗಿದೆ, ಒಂದು ಡಿಸೆಂಟಿಂಗ್ ವಾಯ್ಸ್ ಅಂತಂತಂದರೆ ಇವತ್ತು ಅವರನ್ನು ಜೈಲಿಗಟ್ತಾ ಇದೆ. ರಾಜದ್ರೋಹದ ಕಾನೂನನ್ನು ಬಳಕೆ ಮಾಡಿ ಅವರನ್ನು ಜೈಲಿಗಟ್ಟುವುದರಲ್ಲದೆ ಎನ್ಕೌಂಟರ್ ಹೆಸರಿನಲ್ಲಿ 100 ಜನನ ಸಾಯಿಸಿಬಿಟ್ರು. ಕಳೆದ 4 ವರ್ಷಗಳಲ್ಲಿ ಸ್ನೇಹಿತರೆ 14 ಜನ ಪತ್ರಕರ್ತರನ್ನು ಕೊಲೆ ಮಾಡಲಾಗಿದೆ. ಅನೇಕ ಜನ ಪತ್ರಕರ್ತರನ್ನು ಜೈಲಿಗಟ್ಟಿದ್ದಾರೆ. ಇವತ್ತು ಪತ್ರಿಕೆಗಳು ಕೂಡ ನಿನ್ನೆ ಉತ್ತರ ಭಾರತ ದೇಶದ ಒಂದು ನ್ಯಾಯಾಲಯ ಒಬ್ಬ ಪತ್ರಕರ್ತನನ್ನು ಬಿಡುಗಡೆ ಮಾಡಿದರೆ ತಕ್ಷಣವೇ ಇನ್ನೊಂದು ಕಾನೂನನ್ನು, ಇನ್ನೊಂದು ಕೇಸನ್ನು ಬಳಕೆ ಮಾಡಿ ಅವನ ಅರೆಸ್ಟ್ ಮಾಡಿ ಮತ್ತೆ ಕರ್ಕೊಂಡು ಹೋಗ್ತಾರೆ. ಡೂ ಯು ಕಾಲ್ ದಟ್ ಇಟ್ ಈಸ್ ನಾಟ್ ಎನ್ ಎಮರ್ಜೆನ್ಸಿ? ಈ ರೀತಿ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿಯನ್ನು ಇವತ್ತು ನಾವು ಎದುರಿಸ್ತಾ ಇದ್ದೀವಿ. ಮುಗ್ಧರನ್ನು ಸಾಯಿಸ್ತಾ ಇದ್ದಾರೆ, ಎನ್ಕೌಂಟರ್ನಲ್ಲಿ ಕೊಲೆ ಮಾಡ್ತಾ ಇದ್ದಾರೆ, ಲಕ್ಷಗಟ್ಟಲೆ ಹಣನ ಲೂಟಿ ಮಾಡ್ತಾ ಇದ್ದಾರೆ. ಈ ರೀತಿ ಅನೇಕ ಪುಸ್ತಕಗಳನ್ನು ಬ್ಯಾನ್ ಮಾಡ್ತಾ ಇದ್ದಾರೆ, ಸಿನಿಮಾಗಳನ್ನು ಬ್ಯಾನ್ ಮಾಡ್ತಾರೆ. ಈ ರೀತಿ ಇತಿಹಾಸದಲ್ಲಿ ಉದ್ದಕ್ಕೂ ನಡೆದಿವೆ. ಆದರೆ ಆಡಳಿತದಲ್ಲಿರೋರು ಒಂದು ಎಚ್ಚರಿಕೆನೆ, ಡಾಕ್ಟರ್ ಅಂಬೇಡ್ಕರ್ ಒಂದು ಕಡೆ, ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. ಯು ಕಾಂಟ್ ಕ್ರಿಯೇಟ್ ಹಿಸ್ಟ್ರಿ ಇಫ್ ಯು ಫರ್ಗೆಟ್ ದಿ ಹಿಸ್ಟ್ರಿ ಬಿಹೈಂಡ್ ಯು. ಈ ಕೆಲಸಗಳಲ್ಲಿ ದೇಶದಲ್ಲಿ ನಡೆದಿತ್ತು. ಈ ದೇಶದ ಜನ ಅವರಿಗೆ ಪಾಠ ಕಲಿಸಿದ್ದಾರೆ, ಈಗಲೂ ಕಲಿಸ್ತಾರೆ, ಅದು ಗ್ಯಾರಂಟಿ. ಹಾಗಾಗಿ ಅಧಿಕಾರದಲ್ಲಿರ್ತಕ್ಕಂಥ ಜನ ಈ ದೇಶದ ಇತಿಹಾಸನ, ಮಾನವನ ಇತಿಹಾಸದ ಮರೆಯದೇ ಇರಲಿ ಅಂತ ಒಂದು ಎಚ್ಚರಿಕೆ ಮಾತನ್ನು ಈ ಸಂದರ್ಭದಲ್ಲಿ ನಾನು. ಬಂಧುಗಳೇ, ಕ್ರೈಸ್ತರ ಮೇಲೆ ದಾಳಿ ಆಯಿತು. ನಾವು ಯಾವ ಮಟ್ಟದಲ್ಲಿ ಪ್ರತಿಕ್ರಿಯಿಸಬೇಕೋ ಅದು ಪ್ರತಿಕ್ರಿಯಿಸ್ತೀವಿ. ಮುಸಲ್ಮಾನರ ಮೇಲೆ ದಾಳಿ ಆಯಿತು, ಆ ಸಂದರ್ಭದಲ್ಲೂ ನಾವು ಹಂಗೆ ಬಿಹೇವ್ ಮಾಡಿದ್ವಿ. ದಲಿತರ ಮೇಲೆ ದಾಳಿ ಆಯಿತು, ಆಗಲೂ ನಾವು ಹಂಗೆ ಬಿಹೇವ್ ಮಾಡಿದ್ವಿ. ಈಗ ಸಂವಿಧಾನದ ಮೇಲೇ ದಾಳಿ ಆಗ್ತದೆ. ಪಶ್ಚಿಮ ಬಂಗಾಳದ ಒಬ್ಬ ಮಂತ್ರಿ ಹೇಳ್ತಾನೆ, ನನಗೆ ಕಾನ್ಸ್ಟಿಟ್ಯೂಷನ್ ವರ್ಸಸ್ ಕುರಾನ್ ಅಂತ ಬಂದಾಗ ನನಗೆ ಕುರಾನೇ ಮುಖ್ಯ, ಕಾನ್ಸ್ಟಿಟ್ಯೂಷನ್ ಅಲ್ಲ ಅಂತ. ನಿಮ್ಮ ಪಕ್ಕದ ಜಿಲ್ಲೆಯ ಒಬ್ಬ ಕೇಂದ್ರ ಸರ್ಕಾರದ ಮಂತ್ರಿ ಹೇಳ್ತಾನೆ, ನಾವು ಅಧಿಕಾರಕ್ಕೆ ಬಂದಿದ್ದೇ ಈ ಸಂವಿಧಾನನ ಬದಲಾಯಿಸೋಕೆ. ಇತ್ತೀಚೆಗೆ ದೆಹಲಿಯಲ್ಲಿ ಆಡು ಹಗಲಲ್ಲೇ ಸಂವಿಧಾನವನ್ನು ಸುಡ್ತಕ್ಕಂಥ ಪ್ರವೃತ್ತಿಯನ್ನು ನಾನು ಕೊಡ್ತೀನಿ. ನಾನು ಆ ಮಿತ್ರಕ್ಕೆ ಕೇಳೋದಿಷ್ಟೇ, ನೀವು ಸಂವಿಧಾನ ಓದಿದ್ದೀರಾ, ಅರ್ಥ ಮಾಡ್ಕೊಂಡಿದ್ದೀರಾ? ಒಂದು ವೇಳೆ ಅರ್ಥ ಮಾಡಿಕೊಂಡ್ರೂ ಕೂಡ ನಿಮಗೇನಾದರೂ ಅದರ ವಿರೋಧಾಭಾಸಂಥ ವಿಚಾರಗಳಿದ್ದರೆ ಒಂದು ಪುಸ್ತಕನ ಸುಡ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ. ನೋ. ಅದಕ್ಕೆ ಜಸ್ಟಿಸ್ ಚಿನ್ನಪ್ಪರೆಡ್ಡಿಯವರು ಒಂದು ಜಡ್ಮೆಂಟ್ನಲ್ಲಿ ಬರೀತಾರೆ, ಅವರ್ ಟ್ರೆಡಿಷನ್ ಟೀಚಸ್ ಟಾಲರೆನ್ಸ್, ಅವರ್ ಫಿಲಾಸಫಿ ಪ್ರೀಚಸ್ ಟಾಲರೆನ್ಸ್, ಅವರ್ ಕಾನ್ಸ್ಟಿಟ್ಯೂಷನ್ ಪ್ರಾಕ್ಟೀಸಸ್ ಟಾಲರೆನ್ಸ್, ಲೆಟ್ ಇಸ್ ನಾಟ್ ಡೈಲ್ಯೂಟ್ ಇಟ್ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ನಿಮಗೆ ಅದರಲ್ಲಿ ಇರ್ತಕ್ಕಂಥ ವಿಚಾರಗಳು ಒಪ್ಪದೇ ಇರ್ಬೋದು, ಅದೇ ಸುಡುವುದು ಅನಾಗರಿಕ ಪ್ರವೃತ್ತಿ. ನಾವು ಇದನ್ನು ಕಿತ್ತಾಕ್ತೀವಿ ಅಂತಾರೆ. ಆಯ್ತು ಸ್ವಾಮಿ, ನೀವು ಕಿತ್ತಾಕಿ, ಪರ್ಯಾಯ ಏನು ಕೊಟ್ಟಿದ್ದೀರಾ? ವಾಟ್ ಈಸ್ ದಿ ಆಲ್ಟರ್ನೇಟಿವ್ ದಟ್ ಯು ಹ್ಯಾವ್ ಪ್ರೊವೈಡೆಡ್? ಶಿಕ್ಷಣ ಮೂಲಭೂತ ಹಕ್ಕಾಗಿ ಮಾಡಿ, ಉದ್ಯೋಗ ಮೂಲಭೂತ ಹಕ್ಕಾಗಿ ಮಾಡಿ, ಆರೋಗ್ಯ ಮೂಲಭೂತ ಹಕ್ಕಾಗಿ ಮಾಡಿ, ವಸತಿ ಮೂಲಭೂತ ಹಕ್ಕಾಗಿ ಮಾಡಿ, ಆಹಾರ ಮೂಲಭೂತ ಹಕ್ಕಾಗಿ ಮಾಡಿ,
ಏಜ್ಡ್ ಪರ್ಸನ್ಸ್ಗೆ ಸೋಷಿಯಲ್ ಸೆಕ್ಯೂರಿಟಿ ಫಂಡಮೆಂಟಲ್ ರೈಟ್ ಮಾಡಿ ಅಂತ ಪರ್ಯಾಯನ ಕೊಡಿ ಸ್ವಾಮಿ, ನಾವು ಚರ್ಚೆ ಮಾಡೋಣ. ಪರ್ಯಾಯನ ನೀಡದೆ ಕಿತ್ತಾಕ್ತೀವಿ, ಸುಡ್ತೀವಿ, ಬದಲಾಯಿಸ್ತೀವಿ ಅಂತಕ್ಕಂಥವ್ರ ಉದ್ದೇಶ ಏನು? ದೇಶದಲ್ಲಿ ಅರಾಜಕತೆಯನ್ನು ಹುಟ್ಟಾಕ್ತಕ್ಕಂಥ ಪ್ರವೃತ್ತಿ ಅದು. ದೇಶದಲ್ಲಿ ಅರಾಜಕತೆ ಉಂಟಾದರೆ ನಾವು ಪ್ರಜಾಪ್ರಭುತ್ವವನ್ನು ಕಳ್ಕೊಳ್ತೀವಿ, ಜಾತ್ಯತೀತವನ್ನು ಕಳ್ಕೊಳ್ತೀವಿ, ಸಾಮಾಜಿಕ ನ್ಯಾಯವನ್ನು ಕಳ್ಕೊಳ್ತೀವಿ. ಕೋಮುವಾದ, ಮೂಲಭೂತವಾದ ಇಲ್ಲಿ ರಾರಾಜಿಸುತ್ತೆ. ನಾವು ಕಳ್ಕೊಂಡಿದ್ದನ್ನು, ಗಳಿಸಿದ್ದನ್ನು ಕಳ್ಕೊಳ್ತೀವಿ. ಬಾಯಿಗೆ ಬೀಗ ಹಾಕ್ಕೊಂಡು ಗುಲಾಮರಂತೆ ಬಾಳಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದಾ ನಿಮ್ಮ ಉದ್ದೇಶ ಸ್ನೇಹಿತರೆ? ಹಾಗಾಗಿ ನಮ್ಮೆಲ್ಲರ ಮೇಲೆ ಒಂದು ದೊಡ್ಡದಾದಂಥ ಜವಾಬ್ದಾರಿ ಇದೆ. ಈಗಲಾದರೂ ನಾವು ಎಚ್ಚೆತ್ಕೋಬೇಕಾಗಿದೆ, ನಮ್ಮ ಧ್ವನಿಯನ್ನು ಕೂಡಿಸ್ಬೇಕಾಗಿದೆ. ಅದಕ್ಕೆ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಒಬ್ಬ ಟೀಚರ್ ಜರ್ಮನ್ನಲ್ಲಿ ಒಂದು ಪದ್ಯ ಬರೀತಾರೆ. ಆ ಪದ್ಯವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತು. ಅವ್ರು ಹೇಳ್ತಾರೆ, ನಾಜಿ ಪಡೆಗಳು ಅವರನ್ನು ಯಾರ್ಯಾರು ವಿರೋಧ ಮಾಡ್ತಾರೋ ಅವರು ಒಬ್ಬೊಬ್ಬರನ್ನೇ ಮುಗಿಸ್ತಾ ಬರ್ತಾರೆ. ಅದನ್ನೆಲ್ಲ ಗಮನಿಸಿದಂಥ ಒಬ್ಬ ಟೀಚರು ಆಗ ಒಂದು ಕವನ ಬರೀತಾರೆ. ಆ ಕವನ ಈ ರೀತಿ: ಅವರು ಬಂದರು, ನಾಜಿಗಳು ಅವರು ಬಂದರು, ಅವರು ಯಹೂದಿಗಳನ್ನು ಹುಡುಕಿಕೊಂಡು ಬಂದರು. ನಾನು ಬಾಯಿ ಬಿಡಲಿಲ್ಲ, ಯಾಕೆಂದರೆ ನಾನು ಯಹೂದಿ ಆಗಿರಲಿಲ್ಲ. ಅವರು ಮತ್ತೆ ಬಂದರು, ಅವರು ಕ್ಯಾಥಲಿಕ್ಸನ್ನು ಹುಡುಕಿಕೊಂಡು ಬಂದರು. ನಾನು ಬಾಯಿ ಬಿಡಲಿಲ್ಲ, ಯಾಕೆಂದರೆ ನಾನು ಕ್ಯಾಥಲಿಕ್ನಾಗಿರಲಿಲ್ಲ. ಅವರು ಮತ್ತೆ ಬಂದರು, ಅವರು ಕಮ್ಯುನಿಸ್ಟರನ್ನು ಹುಡುಕಿಕೊಂಡು ಬಂದರು. ನಾನು ಬಾಯಿ ಬಿಡಲಿಲ್ಲ, ಯಾಕೆಂದರೆ ನಾನು ಕಮ್ಯುನಿಸ್ಟನಾಗಿರಲಿಲ್ಲ. ಅವರು ಕೊನೆಗೆ ಬಂದರು, ಅವರು ನನ್ನನ್ನೇ ಹುಡುಕಿಕೊಂಡು ಬಂದರು. ಆಗ ನನಗಾಗಿ ಬಾಯಿ ಬಿಡುವವರು ಯಾರೂ ಇರಲಿಲ್ಲ. ಹಾಗಾಗಿ ಸ್ನೇಹಿತರೆ, ದಿಸ್ ಈಸ್ ದಿ ಟೈಮ್ ವೇರ್ ವಿ ಹ್ಯಾವ್ ಟು ಸಿಂಕ್ ಅವರ್ ಡಿಫರೆನ್ಸಸ್, ಲಿಂಕ್ ಅವರ್ ಚೈನ್ಸ್, ವಿ ಹ್ಯಾವ್ ಟು ರೈಸ್ ಅವರ್ ವಾಯ್ಸ್. ಹಾಗಾಗಿ ನಮ್ಮ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಮರೆತು, ನಮ್ಮ ವೈಯಕ್ತಿಕ ಹಿತವನ್ನು ಮರೆತು, ನಾವೆಲ್ಲರೂ ಒಟ್ಟಾಗಿ ಒಂದು ವಾಯ್ಸಿಂದ ಇದನ್ನು ಹಿಮ್ಮೆಟ್ಟಿಸೋದಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಆ ಕೆಲಸದಲ್ಲಿ ನೀವು ನಾವು ಒಂದು ಪ್ರಯತ್ನ ಮಾಡೋಣ. ಆ ದಿಕ್ಕಿನಲ್ಲಿ ಜನನುಡಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ. ಅವರೆಲ್ಲ ಗೆಳೆಯರನ್ನು ಅಭಿನಂದಿಸಿ ಈ ಅವಕಾಶ ಕೊಟ್ಟಂಥ ಎಲ್ಲ ಸಂಘಟಕರಿಗೆ ತಾಳ್ಮೆಯಿಂದ ಕೇಳಿದಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.